ದಲಿತ ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ಸೇರಿರೋದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದಲಿತ ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆಗೆ ಸೇರಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೂಡಲೇ ಈ ಪಟ್ಟಿಯನ್ನ ಕೈ ಬಿಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ. ಸದಾಶಿವ ಆಯೋಗ ಆಯ್ತು, ಕ್ರಿಶ್ಚಿಯನ್ ಅಂತಿರಲಿಲ್ಲ. ನಾಗಮೋಹನ್ ದಾಸ್ ಆಯೋಗ ಆಯ್ತು, ಅದರಲ್ಲೂ ಇರಲಿಲ್ಲ ಪರಿಶಿಷ್ಟ ಜಾತಿಗಳಿಗೆ. ಕಾಂತರಾಜು ಆಯೋಗ ಆಯ್ತು, ಅದರಲ್ಲೂ ಇರಲಿಲ್ಲ. ಮತ್ತೆ ಜಯಪ್ರಕಾಶ್ ಹೆಗಡೆ ಅವರದಾಯ್ತು, ಅದರಲ್ಲಿ ಇರಲಿಲ್ಲ. ಈಗ ಎಲ್ಲಿ ಹುಟ್ಟಿತು ಕ್ರಿಶ್ಚಿಯನ್? ಇದು ಯಾಕೆ ಹುಟ್ಟಿದೆ? ಇದು ಟೋಟಲಿ ಷಡ್ಯಂತರದ ಭಾಗವಾಗಿದೆ. ಆ ಕಾರಣದಿಂದ ನಾವೀಗ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇವೆ. ಇವತ್ತು ಸಂಜೆನೇ ನಾನು ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇ ತೀರ್ಮಾನ ತೆಗೆದುಕೊಳ್ಬೇಕು. ಒಂದು ಸಮಯ ಇವತ್ತು ತೀರ್ಮಾನ ಆಗಲಿಲ್ಲ, ಮತ್ತೆ ಇದು ಮುಂದುವರೆದಿದೆ ಅಂತಂದ್ರೆ ಇದಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನೀವೇ ಆಯೋಗವೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಿ ಬಂದಿದ್ದೀವಿ. ಅಲ್ಲಿ ಮಾತಾಡುವಾಗ ಕೆಲವು ವಾದ ವಿವಾದಗಳು ಕೂಡ ಆಯ್ತು, ಏರು ಧ್ವನಿಯಲ್ಲಿ ಮಾತಾಡಿದ್ದು ಆಯ್ತು. ಯಾಕೆ ಅಂತಂದ್ರೆ ನಮ್ಮ ಜನರಿಗೆ ನೋವಿದೆ. ಉಪಾಧ್ಯಕ್ಷ ಎನ್ ಮಹೇಶ್, ಮಾಜಿ ಸಂಸದ ಮುನಿಸ್ವಾಮಿ ಗರಂ ಆಗಿದ್ದಾರೆ. ನಿಮ್ಮ ಉದ್ದೇಶವಾದ್ರೂ ಏನು ಎಂದು ಆಯೋಗದ ಅಧ್ಯಕ್ಷರಿಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ದಲಿತ ಜಾತಿಗಳನ್ನ ಕ್ರಿಶ್ಚಿಯನ್ ಸೇರಿಸೋದು ಸರಿಯಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.